ಹಾಸನ ಡಿಸಿ ಆಗಿದ್ದಂತಹ ರೋಹಿಣಿ ಸಿಂಧೂರಿ ಅವರನ್ನ ಸದ್ಯ ವರ್ಗಾವಣೆ ಮಾಡಲಾಗಿದೆ. ಅವಧಿಗೂ ಮುನ್ನ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಯಲ್ಲಿದ್ದಂತಹ ಡಿಸಿ ಇವರು ಈ ಹಿಂದೆ ಇದ್ದಂತಹ ಸರ್ಕಾರ ಅವಧಿಗೂ ಮುನ್ನ ವರ್ಗಾವಣೆ ಮಾಡಿದೆ ಅಂತ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ರು. ಕೋರ್ಟ್ ಮೆಟ್ಟಿಲ ಹತ್ತಿದ ನಂತರದಲ್ಲಿ ಮತ್ತೆ ವಾಪಸ್ ಅವರು ಡಿಸಿ ಆಗಿಯೇ ಮುಂದುವರೆದಿದ್ದು ಹಾಸನದಲ್ಲಿ. ಆದರೆ ಈಗ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಧ್ಯಕ್ಷರಾಗಿ ವರ್ಗಾವಣೆಯನ್ನ ಮಾಡಿದೆ ಸಮ್ಮಿಶ್ರ ಸರ್ಕಾರ. ಬೆಂಗಳೂರಿನಲ್ಲಿರುವಂತಹ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆ ಇದು. 2017 ಜುಲೈ 23ರಿಂದ ಹಾಸನ ಡಿಸಿ ಆಗಿದ್ರು ರೋಹಿಣಿ ಸಿಂಧೂರಿ. ಅವಧಿಗೂ ಮುನ್ನ ವರ್ಗಾವಣೆಯ ವಿರುದ್ಧ ಕಾನೂನು ಸಮರ ನಡೆಸಿದ್ರು. 2018 ಫೆಬ್ರವರಿ 6ರಂದು ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಸುದೀರ್ಘವಾದಂತಹ ಕಾನೂನು ಹೋರಾಟವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಮತ್ತೆ ವಾಪಸ್ ಅವರು ಹಾಸನ ಡಿಸಿ ಆಗಿ ಅಲ್ಲಿಗೆ ಕೂಡ ತೆರಳಿದ್ರು. ಈಗಲೂ ಅವಧಿಗೂ ಮುನ್ನ ವರ್ಗಾವಣೆಯನ್ನ ಮಾಡಲಾಗಿದೆ. ಆ ವರ್ಗಾವಣೆಯನ್ನ ಮಾಡಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಹಾಸನದ ನೂತನ ಡಿಸಿ ಆಗಿ ಅಕ್ರಮ್ ಪಾಷಾ ನೇಮಕ ಆಗಿದ್ದಾರೆ. ಇನ್ನು ನೇಮಕ ಆದಂತಹ ಸಂದರ್ಭದಲ್ಲಿ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಅಧಿಕಾರವನ್ನು ಕೂಡ ವಹಿಸಿಕೊಳ್ತಾ ಇದ್ದಾರೆ ಅಕ್ರಮ್ ಪಾಷಾ. ಆದರೆ ಹೊಸ ಡಿಸಿ ಅಧಿಕಾರ ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಹಸ್ತಾಂತರಕ್ಕೆ ಬಂದಿಲ್ಲ. ಇವಿಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡದಾದಂಥ ರಂಪಾಟಕ್ಕೂ ಕೂಡ ಕಾರಣ ಆಗಿತ್ತು. ಯಾಕೆ ಸರ್ಕಾರ ವರ್ಗಾವಣೆ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಕೂಡ ನಡೆದಿತ್ತು. ಇಂಥ ಸಂದರ್ಭದಲ್ಲಿ ಹಾಸನದಲ್ಲಿದ್ದಂಥ JDSನ ನಾಯಕರು ರೋಹಿಣಿ ಸಿಂಧೂರಿ ಅವರ ಪರವಾಗಿ ಮಾತನಾಡಿದ್ರು. ಈಗ ಅದೇ ಸಮ್ಮಿಶ್ರ ಸರ್ಕಾರದಲ್ಲಿ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಮಂಜುನಾಥ್, ಅವಧಿಗೂ ಮುನ್ನವೇ ಮತ್ತೆ ವರ್ಗಾವಣೆಗೊಂಡಿದ್ದಾರೆ ರೋಹಿಣಿ ಸಿಂಧೂರಿ ಅವರು. ಈ ಬಾರಿ ಏನಾದರೂ ಕಾನೂನು ಸಮರ ನಡೆಸುವಂತ ಸಾಧ್ಯತೆ ಇದೆಯಾ ಅಥವಾ ವರ್ಗಾವಣೆ ಆಗಿರೋ ಜಾಗಕ್ಕೆ ಹೋಗಿ ಚಾರ್ಜ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ ಮಂಜುನಾಥ್? ಆನಂದ್, ಈಗ ಪ್ರಮುಖವಾಗಿ ವಿಚಾರ ಅಂತ ಹೇಳಿದ್ರೆ ಹಾಸನ ಜಿಲ್ಲಾಧಿಕಾರಿ ಕಳೆದ 1.5 ವರ್ಷದಿಂದ ಹಾಸನದಲ್ಲಿ ಕೆಲಸ ಮಾಡ್ತಿದ್ದಂತ ಜಿಲ್ಲೆಯಲ್ಲಿ ಒಂದಷ್ಟು ಉತ್ತಮ ಅಧಿಕಾರಿ ಅಂತ ಹೆಸರು ಮಾಡ್ಕೊಂಡಿದ್ದಂತ ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ದಿಢೀರ್ ಅಂತೇಳಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈಗ ಕೆಲವೇ ನಿಮಿಷಗಳ ಹಿಂದೆ ಆದೇಶ ಬಂತು. ಆದೇಶ ಬರೋ ವೇಳೆಗೆ ಆಲ್ರೆಡಿ ಈ ಹಾಸನಕ್ಕೆ ನೂತನ ಜಿಲ್ಲಾಧಿಕಾರಿ ನೇಮಕ ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವರು ಜಿಲ್ಲಾಧಿಕಾರಿ ಕಚೇರಿನ ತಲುಪಿದ್ರು. ಅವರು ತಲುಪಕ್ಕೂ ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಆದೇಶ ಪ್ರತಿ ಫ್ಯಾಕ್ಸ್ ಮೂಲಕ ಬರುತ್ತೆ. ಬಂದು ಕೂಡಲೇ ಅವರು ಈಗ ಚಾರ್ಜ್ ತಗೊಳ್ತಕ್ಕಂಥ ಪ್ರೋಸೆಸ್ ಈಗ ನಡೀತದೆ. ಚಾರ್ಜ್ ತಗೊಂಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಇನ್ನೂ ಕೂಡ ಚಾರ್ಜ್ ನ ಹಸ್ತಾಂತರ ಮಾಡಲಿಕ್ಕೆ ಹಾಲಿ ಡಿಸಿ ಆಗಿದ್ದಂತ ರೋಹಿಣಿ ಸಿಂಧೂರಿ ಅವರು ಬರದೇ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಹಜವಾಗಿ ಈ ಹಿಂದೆ ಏನು 2017 ಜುಲೈ 14ರಿಂದ ರೋಹಿಣಿ ಸಿಂಧೂರಿ ಹಾಸನ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೇವಲ 1 ವರ್ಷದ ಒಳಗಡೆ ಅವ್ರನ್ನ ಏನು 2018 ಫೆಬ್ರವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರ ಮೊದಲ ಹಂತದಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿತ್ತು. ಅದ್ರ ವಿರುದ್ಧ ಏನು ಚುನಾವಣಾ ಆಯೋಗ ಚುನಾವಣಾ ಪ್ರೋಸೆಸ್ ನಡೀತದೆ, ಕಂಪ್ಲೀಟ್ ಆಗೋರ್ಗೂ ಯಾರನ್ನು ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಚುನಾವಣಾ ಆಯೋಗ ಆ ಒಂದು ವರ್ಗಾವಣೆಯನ್ನು ರದ್ದು ಮಾಡಿತ್ತು. ನಂತರ ರಾಜ್ಯ ಸರ್ಕಾರ ಮಾರ್ಚ್ 5ರಂದು ತಾನೇ ಮಾಡಿದಂತ ವರ್ಗಾವಣೆ ಆದೇಶವನ್ನು ರದ್ದು ಮಾಡಿ ಮತ್ತೆ ಮಾರ್ಚ್ 7ನೇ ತಾರೀಕು ಅವ್ರನ್ನ ಮತ್ತೆ ವರ್ಗಾವಣೆ ಮಾಡಿತ್ತು. ಇದೆಲ್ಲದರ ವಿರುದ್ಧ ಅವರು ರೋಹಿಣಿ ಸಿಂಧೂರಿ ಅವರು ಕಾನೂನು ಹೋರಾಟವನ್ನ ಮಾಡಿ ಮತ್ತೆ ಜುಲೈ ತಿಂಗಳಲ್ಲಿ ಹಾಸನ ಜಿಲ್ಲಾಧಿಕಾರಿಗೆ ಮತ್ತೆ ಅಧಿಕಾರ ವಹಿಸಿಕೊಂಡಿದ್ರು. ಇಲ್ಲಿವರೆಗೂ ಕೂಡ ಅವರು ಡಿಸಿ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ದಿಢೀರ್ ಅಂತೇಳಿ ರಾಜ್ಯ ಸರ್ಕಾರ ಇವತ್ತು ಅವರು ವರ್ಗಾವಣೆ ಮಾಡಿರ್ತಕ್ಕಂಥ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಇನ್ನೂ ಕೂಡ 2 ವರ್ಷ ಆಗಿಲ್ಲ. ಕನಿಷ್ಠ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ನೇಮಕ ಮಾಡಿದ್ರೆ 2 ವರ್ಷ ಅವರು ಕೆಲಸ ಮಾಡ್ಬೇಕು ಅಂತಕ್ಕಂಥ ಏನು ಒಂದಷ್ಟು ರೂಲಿಂಗ್ ಇದೆ. ಅದನ್ನ ಇಟ್ಕೊಂಡೇ ಹಿಂದೆ ಕೂಡ ರೋಹಿಣಿ ಸಿಂಧೂರಿ ಅವರು ಕಾನೂನು ಹೋರಾಟವನ್ನ ಮಾಡಿದ್ರು. ಈಗ ಕೂಡ ಈ ಅಧಿಕಾರ ಹಸ್ತಾಂತರಕ್ಕೆ ಅವರು ಬರದೇ ಇರತಕ್ಕಂಥದ್ದು ಇಲ್ಲ ಒಂದ್ ಕಡೆ ಮತ್ತೆ ಕಾನೂನು ಹೋರಾಟ ಮಾಡ್ತಾರ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಕುತೂಹಲವನ್ನು ತಿಳಿಸುತ್ತದೆ. ಮತ್ತೊಂದು ಕಡೆ ಈ ಹಿಂದೆ ರೋಹಿಣಿ ಸಿಂಧೂರಿ ಅವರು ಹಾಸನದಿಂದ ವರ್ಗಾವಣೆಯಾದಾಗ ಆಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿತ್ತು. ಆಗ JDS ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿತ್ತು. ಆಗ ಒಬ್ಬ ದಕ್ಷ ಅಧಿಕಾರಿನ ಜಿಲ್ಲೆಯಿಂದ ವರ್ಗಾವಣೆ ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಆಗ JDSನ ಎಲ್ಲಾ ನಾಯಕರುಗಳು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರತಿಭಟನೆ ಆಗಿತ್ತು. ಈಗ JDSನ ಸರ್ಕಾರ ಈಗ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಕಾಂಗ್ರೆಸ್ ಕೂಡ ಸರ್ಕಾರದ ಪಾರ್ಟ್ ಆಗಿದೆ. ಈಗ ಡಿಸಿ ಅವ್ರನ್ನ ದಿಢೀರ್ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಆವತ್ತು ವಿರೋಧ ಮಾಡಿದಂತ JDS ನಾಯಕರು ಈಗ ಏನ್ ಹೇಳ್ತಿರತಕ್ಕಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಈಗ ಸದ್ಯಕ್ಕಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಡಿಸಿ ವರ್ಗಾವಣೆ ಆಗಿದೆ. ಹೊಸ ಡಿಸಿ ಈಗಾಗಲೇ ಬಂದು ಚಾರ್ಜ್ ತಗೊಂಡಿದ್ದಾರೆ. ಹಳೆ ಡಿಸಿ ಅವರು ಅಂದ್ರೆ ಹಾಲಿ ಇದ್ದಂತ ರೋಹಿಣಿ ಸಿಂಧೂರಿ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಕ್ ಕೂಡ ಬರಲಿಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಇದಕ್ಕೆ ಜನರಲ್ಲೂ ಕೂಡ ಇದೆ, ಅಧಿಕಾರಿಗಳ ವಲಯದಲ್ಲೂ ಕೂಡ ಇರತಕ್ಕಂಥದ್ದು. ಆನಂದ್, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಇದು ಹೊಸ ಡಿಸಿಗೆ ಅಧಿಕಾರ ವಹಿಸುವಂತಹ ಸಂದರ್ಭದಲ್ಲೂ ಕೂಡ ಹಳೆಯ ಡಿಸಿ ಅಂದ್ರೆ ನಿರ್ಗಮಿತ ಡಿಸಿ ವರ್ಗಾವಣೆಗೊಂಡಿರುವಂತಹ ರೋಹಿಣಿ ಸಿಂಧೂರಿ ಅವರು ಅಲ್ಲಿರಲಿಲ್ಲ. ಒಂದೇ ಒಂದು ನಿಮಿಷಕ್ಕೂ ಮುಂಚೆ ಇಲ್ಲೊಂದು ಗಮನಿಸಬೇಕಾಗಿರುವಂತಹ ವಿಚಾರ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಏನು ವರ್ಗಾವಣೆ ಆಗಿರುವಂತಹ ಹೊಸ ಅಧಿಕಾರಿ ಬರೋದಕ್ಕಿಂತ ಮುಂಚೆ ಫ್ಯಾಕ್ಸ್ ಅಲ್ಲಿ ಅವರ ವರ್ಗಾವಣೆ ಆದೇಶ ಕೂಡ ಬಂದಿತ್ತು. ಆ ವರ್ಗಾವಣೆ ವಿಚಾರ ಕೂಡ ನಡೀತಾ ಇತ್ತು.